ಇವರೆಲ್ಲ ಯಾರು ಗೊತ್ತಾ? ನನ್ನ ಮದ್ವೆ ಮಾಡ್ಕೊಳ್ಳೋ ರುದ್ರನ್ ಹುಡುಗರು. ಸೂರ್ಯ, ಸೂರ್ಯ, छोटू ಮಗ ಏನಾಯ್ತು ಹೇಳೋ ಏನಾಯ್ತು? ಗುರುಗಳು ಗುರುಗಳೆಲ್ಲೋ? ಗುರುಗಳ್ಗೇನಾಯ್ತು? ರುದ್ರ! ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂದು ಹುಡುಗಿ ಬೇಕು ಅಂತ ಅನ್ಕೊಂಡೆ. ಆದ್ರೆ ನಿಮ್ಮವನು ಅನಾವಶ್ಯಕವಾಗಿ ಮಧ್ಯೆ ಬಂದು ಆ ಹುಡುಗಿನ ಅವನು ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ನಾನು ಅವನ್ನ ಬಿಡಲ್ಲ. ಅವನಿಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳೋ. ಹಲೋ ಸೂರ್ಯ, ಹೇಳಿ ಗುರುಗಳೇ. ಈಗ ನೀನ್ ಎಲ್ಲಿದ್ಯಪ್ಪ? ಆಶ್ರಮದಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ವಾ? ಎಲ್ರೂ ಚೆನ್ನಾಗಿದ್ದಾರೆ. ನೀವಿವಾಗ ಎಲ್ಲಿದ್ದೀರಾ ಗುರುಗಳೇ? ರುದ್ರ ನನ್ನನ್ನ ಕರ್ಕೊಂಡು ಬಂದಿದ್ದಾನೆ. ನಾನು ಕ್ಷೇಮವಾಗೇ ಇದ್ದೀನಿ. ಓಕೆ ಗುರುಗಳೇ, ನಾನು ಬರ್ತಿದ್ದೀನಿ. ನನಗೆ ಗೊತ್ತು ಸೂರ್ಯ, ನೀನ್ ನನ್ನ ಕರ್ಕೊಂಡು ಹೋಗ್ತೀಯ ಅಂತ. ಈ ರುದ್ರನೇನ್ ಸಾಮಾನ್ಯ ಅನ್ಕೊಂಡ್ಯಾ? ಅವನು ಇಲ್ಲಿಗೆ ಬಂದು ಈಸಿಯಾಗಿ ನಿನ್ ಕರ್ಕೊಂಡು ಹೋಗೋದಿಕ್ಕೆ. ಈ ರುದ್ರ ಒಂದು ಪರ್ವತ. ಹೌದಾ? ಪರ್ವತನ? ನೀನು ಪರ್ವತ ಆದ್ರೆ ಅವನು ಹನುಮಂತ. ಅವನು ಇಲ್ಲಿಗೆ ಬಂದು ನಿನ್ನವ್ರನ್ನ ನಾಶ ಮಾಡಿ ಹೋಗ್ತಾನೆ. ಹೌದಾ? ಬರ್ಲಿ, ಅವನು ನೋಡೇ ಬಿಡೋಣ.
ನೋಡಕ್ ಒಳ್ಳೆ ಬಚ್ಚ ತರ ಇದ್ಯಾ, ಆದ್ರೆ ನಿನ್ ಬಗ್ಗೆ ಈ ದೊಡ್ಡವರು ತುಂಬಾ ಹೇಳ್ಬಿಟ್ರಲ್ಲ. ಗುರುಗಳು ಏನ್ ಹೇಳಿದಾರೋ ಅದು ನಿಜಾನೇ. ಬನ್ನಿ ಗುರುಗಳು. ನಾನೊಬ್ಬ ಬಾದ್ಶಾ, ಸಿಂಹ ಕೂಡ. ಅದಕ್ಕೆ ಜನ ಎಲ್ಲ ನನಗೆ ಸನ್ಮಾನ ಮಾಡಿ ಸೆಲ್ಯೂಟು ಹೊಡಿತಾರೆ. ನಾನ್ ಬಾದ್ಶಾನೂ ಅಲ್ಲ, ಸಿಂಹನೂ ಅಲ್ಲ, ನಾನು ಬೆಂಕಿ. ಮುಟ್ಬೇಡ, ಭಸ್ಮ ಆಗೋಗ್ತೀಯ. ಇದು ರುದ್ರನ್ ಸಾಮ್ರಾಜ್ಯ. ಇಲ್ಲಿಗೆ ಬರ್ಬೇಕು ಅಂದ್ರೆ ಪರ್ಮಿಷನ್ ಬೇಕು, ಇಲ್ಲಿಂದ ಹೋಗೋಕ್ಕೂ ಪರ್ಮಿಷನ್ ಬೇಕು. ಅಲ್ಲ, ನೀನ್ ಯಾವನೋ? ನನ್ನ ಹೆಸರು ಗುರುಗಳು ಏನ್ ಹೇಳಿದ್ರು? ಸೂರ್ಯ. ಸೂರ್ಯ ಯಾರ ಹತ್ರನೋ ತಲೆ ಬಗ್ಸಲ್ಲ. ಇನ್ನು ನೀನ್ ಯಾರೋ? ಈ ಸೂರ್ಯನ ನಿಲ್ಲಿಸ್ಬೇಕು ಅಂದ್ರೆ ಕೈಯಲ್ಲಿ ಗನ್ನಲ್ಲ ಕಣೋ, ಗುಂಡಿಗೆಲಿ ದಮ್ಮಿರ್ಬೇಕು. ನೀನು ಗುರುಗಳನ್ನೇನೋ ಬಿಟ್ಬಿಡ್ತೀನಿ, ಆದ್ರೆ ಅಲ್ಲಿ ಆಶ್ರಮದಲ್ಲಿರೋ ಆ ಹುಡುಗರ ಕತೆ ಏನೋ? ನೀನು ಒಂದ್ ವಿಷಯ ಮರ್ತೋಗಿದ್ಯಾ ಕಣ. ಏ ಜಗ್ಗ, ಸ್ಕೂಲ್ ಯಾವಾಗ್ಲೋ ಬಿಟ್ರಲ್ಲ? ಮಕ್ಕಳು ಬಂದಿದಾರೋ ಇಲ್ವೋ ಒಂದ್ಸರಿ ಫೋನ್ ಮಾಡಿ ಕೇಳು. ಹಲೋ ಸೋನಿ ಸ್ವೀಟಿ, ಸ್ಕೂಲಿಂದ ಬಂದ್ರಾ? ಮಕ್ಳಿನ್ನ ಬಂದಿಲ್ಲ ಕಣ್ರಿ. ಇನ್ನ ಬಂದಿಲ್ವಾ? ಇಲ್ಲ ಬಂದಿಲ್ಲ. ಹಲೋ ಹಲೋ. ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಎದುರಾಕೋತೀನಿ ನಾನು. ನನ್ನ ನಂಬ್ಕೊಂಡಿರೋರ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಏನೇ ಸವಾಲ್ಗಳು ಬಂದ್ರು ಅದನ್ನೆಲ್ಲ ಎದುರಿಸ್ಕೊಂಡು ಕೊನೆಗೆ ನಾನೇ ಗೆದ್ದು ಬೀಗ್ತೀನಿ. ನೋಡು, ಮಕ್ಕಳು ಬರಲ್ಲ, ನಾವು ಹೋದ್ರೇನೆ ಅವ್ರು ಬರೋದು. ಚಾಯ್ಸ್ ಈಸ್ ಯುವರ್ಸ್. ಹೋಗ್ಬೇಕಾ ಬೇಡವಾ ಗುರುಗಳೇ? Huh?